ಒಪಿನಿಯನ್ ತಗೋಬಿಡ್ತೀನಿ. ಸಂಗ್ರಾಮ್ ಸಿಂಗ್ ಅವ್ರಿಗೆ ನಿಮ್ಮನ್ನೇ ಕೇಳೋದಾದ್ರೆ, ಮಾತೆತ್ತಿದ್ರೆ ಇಂಥದ್ದೇನಾದರೂ ಇನ್ಸಿಡೆಂಟ್ ಆದಾಗ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು, ಸಸ್ಪೆಂಡ್ ಮಾಡೋದು, ಇದೊಂದು ರೀತಿ ಪೊಲೀಸರನ್ನ ಕುಗ್ಗಿಸ್ದಂಗಲ್ವಾ ಇದು? ಯಾರು ಮೇಡಮ್? ಸರ್ಕಾರ, ಗೌರ್ಮೆಂಟ್ ಅವರು ಕುಗ್ಗಿಸ್ದಂಗಲ್ವಾ ಪೊಲೀಸರನ್ನ ಅಂತ? ಹೌದು, ಇದು ಫಾರ್ ಫ್ಯೂ ಡೇಸ್ ಇಟ್ ವಿಲ್ ಪೊಲೀಸ್ ವಿಲ್ ಡು ಆಕ್ಟ್. ಮಾಡೋದನ್ನ ಮಾಡ್ತಾರೆ. ಒಂದು ಮರ್ಡರ್ ಆಯಿತು ಅಂದರೆ ಏನು ಮಾಡಬೇಕು? ಹೆಣ ತಗೊಂಡೋಗ್ಬೇಕು, ಇದು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು, ಮತ್ತೆ ಇದೆಲ್ಲ ಮಾಡಿಸ್ಬೇಕು. ಅದೆಲ್ಲ ನಡೀತದೆ ಈಗ ಪೊಲೀಸಲ್ಲಿ ಇದೆ. ಈಗ ಫಾರ್ ದ ಪ್ರೆಸೆಂಟ್ ಸಿಚುಯೇಷನ್ ಏನಾಗಿದೆ, ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ರಲ್ಲ, ಸಸ್ಪೆನ್ಷನ್ ಮಾಡ್ಬಿಟ್ರಲ್ಲ ಆಫ್ ದಿ ರ್ಯಾಂಕ್ ಆಫ್ ದಿ ಕಮಿಷನರ್ ಅಂತ ಹೇಳಿದೆ. ಒಂದು ಬ್ರೀತಿಂಗ್ ಸ್ಪೇಸ್ ತಗೊಳ್ತಾರೆ ಅವರು, ಏನಾದರೂ ಉಸಿರಾಡಕ್ಕೆ, ಅಂದ್ರೆ ಲೈಕ್ ಈ ಕ್ಷಣಕ್ಕೇನೋ ಒಂದು ಮಾಡಿದ್ವಲ್ಲ ಅಂತ ತೋರ್ಸಕ್ಕೆ. ಈ ಕ್ಷಣದಲ್ಲೇ ಇದು ಪೊಲೀಸಲ್ಲಿ ನಡೀತದೆ ಮೇಡಮ್. ಇದು ದಿಸ್ ವಿಲ್ ಹ್ಯಾಪನ್ ಇನ್ ಪೊಲೀಸ್. ಒಂದು ಹೋಯ್ತು ಅಂತ ಹೇಳಿದ್ರೆ ಎಂಥ ಕೆಲಸ ಮಾಡ್ಬಿಟ್ರಪ್ಪ, ಎಂಥ ಅವನಿದ್ದಾಕೆ ಅವನ ಆಶಯ ಕಮಿಷನರು ಅವ್ನಿಗೆ ಎತ್ತಾಕ್ಬಿಟ್ರಲ್ಲ, ಇನ್ನು ನಮ್ಮ ಗತಿ ಏನು ಅಂತ ಹೇಳಿದ್ರೆ, ನಮ್ಮ ಗತಿ ಏನೂ ಇಲ್ಲ. ನಾವು ಯೂನಿಫಾರ್ಮ್ ಹಾಕ್ಕೊಡ್ತೀವಿ, ಲಾಠಿ ಹಿಡ್ಕೊಳ್ತೀವಿ, ಗನ್ ಹಿಡ್ಕೊಳ್ತೀವಿ, ರಿವಾಲ್ವರ್ ಮಾಡೋ ಕೆಲಸ ಮಾಡ್ತೀವಿ ನಾವು. ಅದು ಎಲ್ಲ ಬಿಡಕ್ಕಾಗತ್ತಾ ಮೇಡಮ್? ಪೊಲೀಸ್ ಆಫೀಸರ್ಸ್. ಹೌದು, ನಿಜ. ಯಶೋದವರೇ, ಲಾಸ್ಟ್ ಒಪಿನಿಯನ್ ಏನು ಹೇಳಕ್ ಬಯಸ್ತೀರಿ? ಏನಂದ್ರೆ ಸರ್ಕಾರ ಫೇಲ್ಡ್ ಆಗಿದೆ, ಇವ್ರ ಫೇಲರು ಪೊಲೀಸ್ ಅವ್ರ ಮೇಲೆ ತೋರಿಸ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಸರ್ಕಾರ ಫ್ರಸ್ಟ್ರೇಷನ್ ಅಲ್ಲಿ ಇದೆ. ಅವರು ಈ ಪೊಲೀಸ್ ಅವ್ರ ಮೇಲೆ ತಗೊಂಡಿರೋ ಡಿಸಿಷನ್ಸ್ ಇವ್ರಿಗೆ ಫೈರ್ ಬ್ಯಾಕ್ ಆಗುತ್ತೆ. ಜನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಈ ತಗೊಂಡಿರೋ ಡಿಸಿಷನ್ಗೆ ಒಪ್ಪಲ್ಲ. ಜನ ಪೊಲೀಸ್ ಅವರು ರೋಡ್ಗೆ ಇಳಿಯೋ ಮುಂಚೆ ಏನಾದ್ರು ಇವ್ರು ಒಳ್ಳೆ ಡಿಸಿಷನ್ಗಳು ತಗೊಂಡು ಅವ್ರು ತಿರ್ಗಾ ಕೆಲ್ಸಕ್ಕೆ ತಗೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ಜನ ಆಕ್ರೋಶ ಇವ್ರು ನೋಡ್ತಾರೆ ರೋಡಲ್ಲಿ. ಓಕೆ, ಹೇಳಿ ಸರ್. ಎಡ್ವರ್ಟ್ ಮೇಲೆ ಎಡ್ವರ್ಟ್ ಮಾಡ್ಕೊಳ್ತಿದ್ದೀನಿ ಅಂತ ಅನಿಸ್ತಾ ಇದೆಯಾ ಕಾಂಗ್ರೆಸ್? ಏನಿಲ್ಲ ಮೇಡಮ್, ಆ ಥರ ಏನಿಲ್ಲ. ಇದೊಂದು ಘಟನೆ, ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಎಲ್ಲ ರೀತಿಯಾದ ತಯಾರಿನ ನಾವು ಮಾಡ್ಕೊತೀವಿ, ಹ್ಯಾಂಡಲ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇದರ ಏನು ಯಾರು ತಪ್ಪಿಸ್ತಿದ್ದಾರೆ ಅವ್ರ ವಿರುದ್ಧ ಕಠಿಣವಾದಂಥ ಕ್ರಮನ ಸರ್ಕಾರ ಖಂಡಿತವಾಗ್ಲೂ ತಗೊಳ್ಳುತ್ತೆ. ಜನಕ್ಕೆ ಒಳ್ಳೆ ಸೇಫ್ ಆಗಿರ್ತಕ್ಕಂಥ ಒಂದು ಅಟ್ಮಾಸ್ಫಿಯರ್ನ ನಿರ್ಮಾಣ ಮಾಡಿಕೊಡುತ್ತೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ದೃಢ ನಿರ್ಧಾರ. ವೆಲ್, 3 ಜನಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. 11 ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ರು. ಬಟ್ ಎಡವಟ್ಟಿನ ಮೇಲೆ ಎಡವಟ್ಟಿನ ನಿರ್ಧಾರ ಅನ್ನೋ ರೀತಿಯಲ್ಲಿ ಪೊಲೀಸರನ್ನ ಒಂದು ತಲೆದಂಡ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸ್ತು ಅಂದ್ರೆ ಆಗತ್ತಾ? ಜನ ಕೇಳಲ್ವಾ? ವಿರೋಧ ಪಕ್ಷದವ್ರು ಕೇಳಲ್ವಾ? ಆ್ಯಂಡ್ ಸರ್ಕಾರ ಇದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡುತ್ತೆ? ಪೊಲೀಸರ ಈಗ ಇದರಲ್ಲಿ ಪೊಲೀಸರ ವೈಫಲ್ಯ ಎಷ್ಟರ ಮಟ್ಟಿಗೆ ಅಂತ ಯೋಚನೆ ಮಾಡ್ತಾ, ಪ್ರಶ್ನೆ ಮಾಡ್ತಾ, ಬಿಜೆಪಿ ಆಲ್ರೆಡಿ ಪ್ರೆಸ್ ಮೀಟನ್ನು ಆರಂಭ ಮಾಡಿದೆಯಂತೆ. ನೋಡ್ತಾ ಹೋಗೋಣ.